ಭಾರತದಲ್ಲಿ ಹೆಚ್ಚಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನುವಂಥ ಪ್ರಶ್ನೆ ಮತ್ತು ಆತಂಕ ಭಾರತಕ್ಕೂ ತಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಬಿಸಿ. $115 ತಲುಪಿದೆ ಬ್ಯಾರೆಲ್ ಕಚ್ಚಾ ತೈಲದ ದರ. ನೋಡಿ, ಅಲ್ಲಿ ಯುದ್ಧ ಆದರೆ ಇಲ್ಲಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಆದರೆ ಇದು ಮುಂಚಿತವಾಗಿ ಯುದ್ಧದ ವಾತಾವರಣ, ಯುದ್ಧದ ಪರಿಸ್ಥಿತಿ ತುಂಬ ವ್ಯತಿರಿಕ್ತವಾಗ್ತಾ ಇದೆ, ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಅಂದಾಗ ಭಾರತೀಯರಿಗೆ ಇದ್ದಿದ್ದ ಪ್ರಶ್ನೆ, ಹಾಗಿದ್ರೆ ಯಾವ್ದ್ಯಾವ್ದ್ರ ಬೆಲೆ ಜಾಸ್ತಿ ಆಗುತ್ತೆ, ಯಾವ್ದ್ಯಾವ್ದಕ್ಕೆ ಅಭಾವ ಸೃಷ್ಟಿ ಆಗುತ್ತೆ ಅಂತ. ಸೊ ಎಲ್ರಿಗೂ ಗೊತ್ತಿರೋ ಹಾಗೇನೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಂತೂ ಖಂಡಿತ ವೇರಿಯೇಷನ್ಸ್ ಆಗುತ್ತೆ ಅನ್ನೋದು ಇತ್ತು. $115 ತಲುಪಿಟ್ಟಿದೆ ಬ್ಯಾರೆಲ್ ಕಚ್ಚಾ ತೈಲದ ದರ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $115. ಯುದ್ಧದ ಪರಿಣಾಮ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರೀ ಏರಿಕೆ ಆಗಿದೆ. ಹಾಗಾಗಿ ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಬಹುದಾದ ಸಾಧ್ಯತೆಗಳಿಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ, ಇನ್ನೂ ಒಂದು ತಿಂಗಳು ಯುದ್ಧ ನಡೆದ್ರೂ ನಮಗೆ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಶೇಖರಣೆಗಿದೆ ಅನ್ನೋದೆಲ್ಲ ಮಾತುಗಳಿಗಿತ್ತು. ಆದರೆ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಅಲ್ಲಿ ತೈಲ ಘಟಕಗಳನ್ನೇ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಲಾಗ್ತಾ ಇದೆ. ಮತ್ತು ಈ ಹಾರ್ಮುಜ್ ಜಲಸಂಧಿಯನ್ನು ಆಲ್ಮೋಸ್ಟು ಅಲ್ಲಿ ಪರಿಸ್ಥಿತಿ ಹೇಗಿದೆ, ಯುದ್ಧದ ವಾತಾವರಣ ಇರೋದ್ರಿಂದ ಎಲ್ಲವೂ ಸ್ಟ್ರಕ್ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಭಾವ ಸೃಷ್ಟಿಯಾಗತ್ತಾ ಅದು ನೋಡಬೇಕಾಗತ್ತೆ. ಕೆಲವು ವಸ್ತುಗಳಲ್ಲಿ ಹೌದು, ಆಮದು ರಫ್ತು ಮಾಡ್ಕೊಳ್ಳುವಂಥ ವಸ್ತುಗಳಲ್ಲಿ ಒಂದಷ್ಟು ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಇಂಥದ್ದೇ ಕ್ಷೇತ್ರ ಅಥವಾ ಇಂಥದ್ದೇ ಪ್ಲೇಸ್ ಅಂತ ಅವ್ರು ಟಾರ್ಗೆಟ್ ಮಾಡ್ಕೊಳ್ತಾ ಇಲ್ಲ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಲ್ಲಿ ಎಲ್ಲಿ ಬೇಕು ಅಲ್ಲಿ, ಹೇಗೆ ಬೇಕು ಹಾಗೆ ಅಟ್ಯಾಕ್ಸ್ಗಳಾಗ್ತಾ ಇರೋದ್ರಿಂದ ಪರಿಸ್ಥಿತಿ ತೀವ್ರ ಹಾನಿ ಆಗ್ತಾ ಇದೆ, ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈಗ ನಮಗಿರೋ ಒಂದು ಪ್ರಶ್ನೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತಾ ಅಥವಾ ಅಭಾವದ ಥರ ಏನಾದರೂ ಸೃಷ್ಟಿ ಆಗ್ಬಿಡುತ್ತಾ? 6 ತಿಂಗಳು ಯುದ್ಧ ನಡೆದ್ರು ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾವೆ ಆ 3 ದೇಶಗಳು. 6 ತಿಂಗಳಾದರೂ ಆಗ್ಬೋದು ಯುದ್ಧಗಳು ಅಂತೆಲ್ಲ ಹೇಳ್ತಾ ಇದ್ದಾವೆ. ಸೊ ಹೀಗಿರಬೇಕಾದ್ರೆ ಅಲ್ಲಿವರೆಗೂ ಯುದ್ಧ ಹೋಯ್ತು ಅನ್ನೋದೇ ಆದರೆ ಮತ್ತೊಂದಷ್ಟು ಸಮಸ್ಯೆಗಳನ್ನು ನಾವು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸದ್ಯಕ್ಕೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಬಹುದಾ, ಇದೊಂದು ಪ್ರಶ್ನೆಗಿದೆ. ಇದಕ್ಕೆ ಏನಾಗುತ್ತೆ, ಏನು ಗೆತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $115 ಆಲ್ರೆಡಿ. ಸೊ ಹಾಗಾಗಿ ಇದನ್ನು ನೋಡ್ತಾ ಇದ್ರೆ ದುಬಾರಿ ಆಗಬಹುದು ಅನ್ನೋದೊಂದು ಅನುಮಾನ ಹುಟ್ಕೊಳ್ತಾ ಇದೆ.